ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ಇಡ್ಲಿ ಯಾವ ಥರ ಮಾಡೋದು ಅಂತ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ದಿಢೀರನೆ ಮಾಡೋವಂಥದ್ದು. ನೋಡಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಅಂತ ಅನ್ನಬೇಕು. ನೋಡಿ, ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ 2 ಹಸಿರು ಮೆಣಸಿನಕಾಯಿನ ಸಣ್ಣಗೆ ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಕಡಲೆಬೇಳೆ ಉದ್ದಿನಬೇಳೆನ 1 ಟೇಬಲ್ ಸ್ಪೂನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರೋ ರೆಸಿಪಿ. ದಿಢೀರನೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ನೋಡಿ, ಈ ಥರ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೇನೆ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದು ಕೂಡ ಫ್ರೈ ಆಗಬೇಕು. ನೋಡಿ, ಅದರಲ್ಲಿ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ ಇರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಕಲರ್ ಏನು ಚೇಂಜ್ ಆಗೋದು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದಕ್ಕೇ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಬೆಚ್ಚಗೆ ಆಗಬೇಕು. ಒಂದು 10 ನಿಮಿಷ ಎರಡೂ ಬೆಚ್ಚಗೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಸಾಕು. ಇದಕ್ಕೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಅದನ್ನು. ನೋಡಿ, ಇದು ಮಿಶ್ರಣ ತಣ್ಣಗಾಗಲಿ, ಅಲ್ಲಿವರೆಗೂ ಸೈಡ್ ಇಟ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಇದು ಅಗಲ ಮಾಡ್ಕೊಳ್ಳಿ, ಸ್ವಲ್ಪ ಆರಬೇಕಿದು. ನೋಡಿ, ಆರಿದೆ ಈಗ ಇದು. ಇದಕ್ಕೇ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ತಗೊಂಡಿದ್ದೀರಾ ಹಿಟ್ಟು ರವೆನ, ಅದೇ ಕಪ್ಪಲ್ಲಿನೇ ಅರ್ಧ ಕಪ್ಪು ಮೊಸರು. ಇದಕ್ಕೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 2-3 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ರುಚಿಗೆ 1 ಟೇಬಲ್ ಸ್ಪೂನು ಉಪ್ಪು. ನೋಡಿ, ಇನ್ನೂ ನಿಮಗೆ ಉಪ್ಪು ಬೇಕಂದರೆ ನೋಡಿ, ರುಚಿ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇದಕ್ಕೇ ಅರ್ಧ ಕಪ್ ಮೊಸರು ಹಾಕಿದ್ದೀನಿ. ಹಾಗೆ ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಹದಕ್ಕೆ ಬರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬೀಟ್ರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೇನೂ ಇರಬಾರ್ದು. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಬೇರೆ ಏನು ಬೇಡ, ಇಷ್ಟೇ ಆದರೆ ಇಡ್ಲಿನೇ ಮಕ್ಕಳಿಗೆ ರೆಡಿ ಆಗುತ್ತೆ. ಬೇಗ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಮುಚ್ಚಿ ಸೈಡಿಗಿಡೋಣ. 20 ನಿಮಿಷ ಆಗಿದೆ ಈಗ. ನೋಡಿ, ನೀರು ಮತ್ತು ಮೊಸರನ್ನ, ಹಿಟ್ಟು ಮತ್ತು ರವೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ಒಂದು ಹನಿನೂ ನೀರಿಲ್ಲ ಇದಕ್ಕೆ. ಇವಾಗ ಈನೋ ಪುಡಿ ಇರುತ್ತಲ್ಲ, ಅದನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಈನೋ ಪುಡಿನ ಹಾಕ್ಕೊಳ್ಳೋಣ, ಫ್ರೂಟ್ದು. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿಟ್ಟು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಅರ್ಧ ಕಪ್ಪು ರವೆ, ಅರ್ಧ ಕಪ್ಪು ಹಿಟ್ಟಿಗೆ 2 ಪ್ಲೇಟು ಇಡ್ಲಿ ಆಗಿದೆ, 8 ಇಡ್ಲಿ ಆಗಿದೆ. ನೀವು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಸೇಮನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಎಲ್ಲ ಹಚ್ಕೊಂಡಾಗಿದೆ. ಇವಾಗ ಒಲೆ ಮೇಲೆ ಇಡ್ಲಿ ಪಾತ್ರೆನ ಸ್ವಲ್ಪ ನೀರು ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ. ಅಲ್ಲಿವರೆಗೂ ಇಲ್ಲಿ ನೋಡಿ ಎಷ್ಟು ಬೇಕಷ್ಟು ನೀರು ಇಡ್ಲಿ ಪಾತ್ರೆಗೆ ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಇವಾಗ ಇಡ್ಲಿ ಪಾತ್ರೆಗೆ ಪ್ಲೇಟ್ಗೆ ಹಚ್ಚಿದ್ದೀನಿ ಎಣ್ಣೆನ. ಇವಾಗ ಇಡ್ಲಿ ಹಾಕೊಳ್ಳೋಣ. ನೋಡಿ, ಹಿಟ್ಟನ್ನ ನೋಡಿ, ಒಂದೊಂದು ಸೌಟಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕಿರೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಇಡ್ಲಿ ಹಿಟ್ಟನ್ನು. ಇವಾಗ ಇನ್ನೊಂದು ಪ್ಲೇಟನ್ನು ಇಡ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲಿ 15 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ. ನೋಡಿ, 15 ನಿಮಿಷ ಬೇಯಿಸ್ತಾ ಇದ್ದೀನಿ. ಇವಾಗ ತೆಗೆದು ತೋರಿಸ್ತೀನಿ. ನೋಡಿ, 15 ನಿಮಿಷ ಆಗಿದೆ. ವಾವ್, ಸೂಪರ್, ಸಖತ್ತಾಗಿ ಬಂದಿದೆ ಅಲ್ವಾ? ಇದು ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಗೋಬಿ ಕಡ್ಡಿ ಇರುತ್ತಲ್ಲ, ಈ ಥರ ಟೂತ್ ಪಿಕ್ಕಲ್ಲಿ ನೋಡಿ ಚುಚ್ಚಿ ನೋಡಿ. ನೋಡಿ, ಹಿಟ್ಟು ಒಂದು ಸ್ವಲ್ಪನೂ ಕಡ್ಡಿಗೆ ಅಂಟ್ತಾ ಇಲ್ಲ. ನೋಡಿ,
ಆಗಿದೆ ಅಂತ ಅರ್ಥ. ಇದು ಒಲೆ ಆಫ್ ಮಾಡಿಕೊಂಡು ತಣ್ಣಗೆ ಹಾಕೋಕ್ಕೆ ಬಿಡೋಣ. ಹಾಗೆ ಪ್ಲೇಟಲ್ಲಿ ನೋಡಿ ತಣ್ಣಗಾಗಿದೆ. ಒಂದು ಪ್ಲೇಟ್ ತಗೋತಾ ಇದ್ದೀನಿ ಈಗ ನಿಮಗೆ ತೆಗೆದು ತೋರಿಸೋಕ್ಕೆ ಯಾವ ಥರ ಬಂದಿದೆ ಅಂತ. ನೋಡಿ ಸೂಪರ್. ಒಂದು ಸ್ವಲ್ಪನೂ ಇಡ್ಲಿ ಪಾತ್ರೆಗೆ ಹತ್ತೇ ಇಲ್ಲ, ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ. ನೆನೆ ಹಾಕೋದು ಬೇಡ, ರುಬ್ಬೋದು ಬೇಡ. ದಿಢೀರಾಗಿ ಮಕ್ಕಳಿಗೆ ಲಂಚ್ ಬಾಕ್ಸು ಮಾಡ್ಕೋಬೋದು. ನೋಡಿ ಮನೇಲಿ ಹಿಟ್ಟು ಮತ್ತು ರವೆ ಎರಡಿದ್ದರೆ ಸಾಕು, ದಿಢೀರಾಗಿ ಇಡ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ವಾವ್, ನೋಡಿ ಈ ಚಟ್ನಿ ಮತ್ತು ಸಾಂಬಾರು ಯಾವುದಾದ್ರೂ ಅದರಲ್ಲಿ ಅದ್ಕೊಂಡು ತಿನ್ಬೋದು. ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್. ವಾವ್ ಸೂಪರ್. ನಾನು ಚಟ್ನಿ ಜೊತೆಗೆ, ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೋಬೋದು ಫ್ರೆಂಡ್. ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಇವಾಗ ಕಾಯಿ ಚಟ್ನಿ ಹಾಕ್ತೀನಿ ಇದಕ್ಕೇ. ಸಾಂಬಾರಲ್ಲೂ ಕೂಡ ತಿನ್ಬೋದು. ನೋಡಿ ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಫ್ರೆಂಡ್ಸ್. ನಮಗಂತೂ ತುಂಬ ಇಷ್ಟ ಆಯಿತು, ಮಕ್ಕಳು ಇಷ್ಟಪಟ್ಟು ತಿಂದರು. ಒಂದು ಮುರಿದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಸೂಪರ್. ವಾವ್, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ರುಚಿ ಮಾತ್ರ ಅಲ್ಟಿಮೇಟು. ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಮಗಳಿಗೆ ಒಂದು ತುತ್ತು ತಿನ್ನಿಸ್ತೀನಿ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಫ್ರೆಂಡ್. ಬಾಯ್ ಫ್ರೆಂಡ್ಸ್.